ನಿಂತ್ಕೊಳ್ಳಿ. ಏನಿದು? ಹೆಗಲ್ ಮೇಲೆ ಆ ಶಾಲೇನು? ಕೈಯಲ್ಲಿರೋ ಈ ಮೊಮೆಂಟೋ ಏನು? ಅದು 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 ನಮ್ಮ ಡಿಸ್ಟ್ರಿಬ್ಯೂಟರ್ಸು ಶ್ಯಾಮಗೆ ಸನ್ಮಾನ ಮಾಡಿದ್ರು ಅಂತೀರಾ, ಅಷ್ಟೇನಾ? ಶ್ಯಾಮ ಇಂದಾನೆ ನಮ್ ಸೇಲ್ಸ್ ಹೆಚ್ಚಾಯ್ತು, ಅದಕ್ಕೆ ಶ್ಯಾಮಗೆ ಸನ್ಮಾನ ಮಾಡಿದ್ರು ಅಂತೀರಾ ಅಲ್ವಾ? ಅಷ್ಟೇ ಮಮ್ಮಿ, ಅಷ್ಟೇ. ಏನಷ್ಟೇ? ಶ್ಯಾಮ ಒಬ್ಳಿಂದಾನೆ ಇದೆಲ್ಲ ಆಗಿದ್ದ? ಶ್ಯಾಮ ಒಬ್ಳಿಂದಾನೆ ಕಂಪ್ನಿಗೆ ಲಾಭ ಆಗಿದ್ದ? ಶ್ಯಾಮ ಒಬ್ಳಿಂದಾನೆ ನಮ್ ಕಂಪನಿ ನಂಬರ್ 1 ಪೊಸಿಷನ್ಗೆ ಬಂದಿದ್ದ? ನಮ್ ಕಂಪನಿ ಇವತ್ತು ಈ ಪೊಸಿಷನ್ ಅಲ್ಲಿದೆ ಅಂದ್ರೆ ಅದ್ರ ಹಿಂದೆ ನೀವೆಲ್ಲರೂ ಇದ್ದೀರಾ. ನಿಮ್ಮೆಲ್ಲರ ಶ್ರಮನೂ ಇದೆ ಅಲ್ವಾ? ಮುಖ್ಯವಾಗಿ ಮಾವನೋರ್ ಶ್ರಮ ತುಂಬಾ ಇದೆ. ಅಂಥದ್ರಲ್ಲಿ ಈ ಸನ್ಮಾನ ಸತ್ಕಾರ ಎಲ್ಲ ಮಾವನೋರ್ಗಾಗೋದ್ ಬಿಟ್ಟು ಶ್ಯಾಮಂಗ್ ಯಾಕೆ ಆಗ್ತಿದೆ ಅಂತ ಅತ್ತೆಯವರು ಫೀಲ್ ಆಗ್ತಿದ್ದಾರೆ. ಐಶ್ವರ್ಯ, ನಾನ್ ಫೀಲ್ ಆಗ್ತಿರೋದು ಅದಕ್ಕಲ್ಲ. ಅವರಿಗೆ ಸನ್ಮಾನ ಆಗಿಲ್ಲ ಅಂತ, ಇಲ್ಲ ಶ್ಯಾಮಂಗೆ ಸನ್ಮಾನ ಆಗಿದ್ದಕ್ಕೆ ನಾನು ಫೀಲ್ ಆಗ್ತಿಲ್ಲ. ನಡಿಬೇಕಾದ ರೀತಿಲಿ ಜೋರಾಗಿ ಶ್ಯಾಮಂಗೆ ಸನ್ಮಾನ ನಡಿಲಿಲ್ವಲ್ಲ ಅಂತ ನಾನ್ ಫೀಲ್ ಆಗ್ತಿದ್ದೀನಿ. ನಮ್ ಮಸಾಲಾ ಕಂಪ್ನಿಗೆ ಅಷ್ಟು ಹೆಸರು ತಂದ್ಕೊಟ್ಟು ಅಷ್ಟೆಲ್ಲ ಸೇಲ್ಸ್ ಹೆಚ್ಚಿಸಿರೋ ಶ್ಯಾಮಂಗೆ ಹಾಗೆ ಲಾನ್ನಲ್ಲಿ ಶಾಲ್ ಹೊತ್ಸಿ ಮೊಮೆಂಟೋ ಕೊಟ್ಟು ಸಿಂಪಲ್ ಆಗಿ ಸನ್ಮಾನ ಮಾಡಿದ್ದು ನನಗ್ ಹಿಡಿಸ್ಲಿಲ್ಲ. ಅದಕ್ಕೆ ನಾನ್ ಫೀಲ್ ಆಗ್ತಿದ್ದೀನಿ. ನಿಜ ಅಂದ್ರೆ ದೊಡ್ಡ ಆಡಿಟೋರಿಯಂ ಬುಕ್ ಮಾಡಿಸಿ ದೊಡ್ಡವ್ರನ್ನೆಲ್ಲ ಚೀಫ್ ಗೆಸ್ಟ್ ಆಗಿ ಕರೆದು ನಮ್ ಫ್ಯಾಕ್ಟ್ರಿಲಿರೋ ವರ್ಕರ್ಸ್ ಎಲ್ರ ಮುಂದೆನೂ ನಮ್ ಶ್ಯಾಮಂಗೆ ಸನ್ಮಾನ ಮಾಡ್ಬೇಕು. ಅದು ನನ್ನ ಇಂಟೆನ್ಷನ್. ಅದಕ್ಕೆ ಹಾಗೆ ಮಾತಾಡಿದ್ದು. ಚಿಕ್ಕ ಮಸಾಲಾ ಕಂಪ್ನಿಯಾಗಿ ಶುರುವಾದ AAA ಮಸಾಲಾ ಕಂಪ್ನಿ ಇವತ್ತು ದೇಶ ವಿದೇಶದಲ್ಲಿ ಎಷ್ಟು ಹೆಸರು ಮಾಡಿದೆ ಅಂದ್ರೆ ಅದರಲ್ಲಿ ಶ್ಯಾಮ ಪಾತ್ರ ತುಂಬಾ ಇದೆ ಅಲ್ವಾ? ಕಂಪ್ನಿಗೆ ಇಷ್ಟು ಹೆಸರು ತಂದ್ಕೊಟ್ಟಿದ್ದಕ್ಕೆ ಎಲ್ಲರ ದೃಷ್ಟಿ ಶ್ಯಾಮ ಮೇಲೆ ಇರುತ್ತೆ. ಅದಕ್ಕೆ ಶ್ಯಾಮನ್ಗೆ ದೃಷ್ಟಿ ತೆಗಿಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ಅವಳನ್ನ ಬಾಗ್ಲ ಹತ್ರನೇ ನಿಂತ್ಕೊ ಅಂದಿದ್ದು. ವೈದೇಹಿ,
ಅತ್ತೆ ಇದ್ ತಗೊಳ್ಳಿ. ನಾಯಿ ಕಣ್ಣು, ನರಿ ಕಣ್ಣು, ಮನೇಲಿರೋರು ಎಲ್ರ ಕಣ್ಣು, ಬೀದಿಯವ್ರ ದೃಷ್ಟಿ, ಎಲ್ಲರ ದೃಷ್ಟಿನೂ ಹೋಗ್ಲಿ. ಅಮ್ಮ ಐಶ್ವರ್ಯ, ಈ ಕೆಂಪ್ ನೀರ್ ತಗೊಂಡ್ ಹೋಗಿ ಹೊರಗಡೆ ಚೆಲ್ಬಾ. ತಗೊಂಡ್ ಹೋಗು. ಅಮ್ಮ ಶ್ಯಾಮ, ಬಲ್ಗಾಲಿಟ್ಟು ಒಳಗ್ ಬಾ. ಶ್ಯಾಮನ ಮನೆಯಿಂದ ಹೊರಗೆ ಹಾಕ್ಬೇಕು ಅನ್ಕೊಂಡಿರೋ ಐಶ್ವರ್ಯ ಕೈಯಲ್ಲಿ ದೃಷ್ಟಿ ನೀರನ್ನ ಆಚೆ ಹಾಕೋದಿಕ್ಕೆ ಹೊರಗೆ ಕಳಿಸಿದ್ದಾರೆ. ಶ್ಯಾಮನೇನೋ ಮಹಾರಾಣಿ ಅನ್ನೋ ಹಾಗೆ ಗೌರವದಿಂದ ಒಳಗಡೆ ಕರ್ಕೋತಾ ಇದ್ದಾರೆ. ಏನೋಪ್ಪ. ಮಮ್ಮಿ, ಆ ಶ್ಯಾಮನೆ ಕೃಷ್ಣ ತುಳಸಿ ಅನ್ನೋ ವಿಷಯ ವಸಂತ ಆಂಟಿಗೆ ಹೇಳ್ಬಿಡೋಣ. ಕಲಾವಿದ್ರು ಅಖಿಲ್ ಜೀವನಕ್ಕೆ ಬಂದ್ರೆ ಗಂಡಾಂತರ ಅಂತ ಆಂಟಿ ನಂಬೋದ್ರಿಂದ ಆ ಕೃಷ್ಣ ತುಳಸಿನೇ ಶ್ಯಾಮ ಅಂತ ಹೇಳಿದ್ರೆ ತಕ್ಷಣ ಆ ಶ್ಯಾಮನ್ನ ಕತ್ತೆ ಹಿಡಿದು ಹೊರಗಡೆ ನುಗ್ತಾರೆ. ರೂಪಾ, ನೀನ್ ಆವೇಶ ಪಟ್ಟು ನನ್ಗೂ ಆವೇಶ ತರಿಸ್ಬೇಡ. ಶ್ಯಾಮ ಹಾಡ್ ಹೇಳ್ತಾಳೆ ಅನ್ನೋದು, ಶ್ಯಾಮನೇ ಕೃಷ್ಣ ತುಳಸಿ ಅನ್ನೋದು ಮಾಮೂಲಿ ವಿಷಯ ಅಲ್ಲ, ತುಂಬಾ ದೊಡ್ಡ ವಿಷಯ. ಇಂಥ ದೊಡ್ಡ ವಿಷಯಗಳನ್ನ ಆವೇಶದಲ್ಲಿ ನಿರ್ಧಾರ ತಗೋಬಾರ್ದು. ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಶ್ಯಾಮನೇ ಕೃಷ್ಣ ತುಳಸಿ ಅನ್ನೋ ಬಾಂಬನ್ನ ಯಾವಾಗ ಎಲ್ಲಿ ಹೇಗ್ ಹಾಕ್ಬೇಕೋ ಹಾಗಾಕಿದ್ರೇನೆ ನಮಗೂ ಉಪಯೋಗ ಆಗೋದು. ಆ ಬಾಂಬ್ ಬ್ಲಾಸ್ಟ್ ವಿಷಯನ ನಾನ್ ನೋಡ್ಕೋತೀನಿ, ನೀನ್ ಆರಾಮಾಗಿರು. ಆದಷ್ಟು ಬೇಗ ಆ ಶ್ಯಾಮನ ಜುಟ್ಟು ನಮ್ಮ ಕೈಯಲ್ಲಿರತ್ತೆ. ಬೂ ರೀ, ನೀವಾ? ನಾನೇ. ಏನ್ ಶ್ಯಾಮ, ಅದನ್ನೇ ಅವಾಗಿಂದ ಹಾಗೆ ನೋಡ್ತಿದ್ಯಾ? ಅವಾಗ್ಲೇ ನಡೆದಿದ್ದ ಸನ್ಮಾನ ನೆನಪಾಯ್ತಾ? ಹೌದು ರೀ. ನಿನಗೆ ಅವ್ರ ಸನ್ಮಾನ ಮಾಡಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ನನಗ್ ಮಾತ್ರ ಖುಷಿ ಆಗಿಲ್ಲ ರೀ. ಅದೇನು, ಸನ್ಮಾನ ನಡೆದ್ರೆ ಖುಷಿ ಇಲ್ಲ ಅಂತೀಯಲ್ಲ? ಓ, ಮಮ್ಮಿ ಹೇಳ್ದ ಹಾಗೆ ಜೋರಾಗಿ ಸನ್ಮಾನ ಆಗ್ದಂಗೆ ಹೀಗ್ ಸಿಂಪಲ್ ಆಗಿ ಆಗಿದ್ದಕ್ಕೆ ಖುಷಿ ಆಗ್ತಿಲ್ವಾ? ಅಲ್ಲ ರೀ, ಆಗ್ಬೇಕಾದವ್ರಿಗೆ ಸನ್ಮಾನ ಆಗಿಲ್ಲ ಅಂತ ಖುಷಿ ಆಗ್ತಿಲ್ಲ. ನಡಿಬೇಕಾದವ್ರಿಗೆ ನಡಿಲಿಲ್ವಾ? ಯಾರಿಗೆ ಯಾರಿಗಾಗ್ಬೇಕಿತ್ತು? ನಿಮ್ಗೆ ಆಗ್ಬೇಕಾಯ್ತು. ಹೌದು ರೀ, ನಿಮ್ಗೆ ಆ ಸನ್ಮಾನ ಆಗ್ಬೇಕಿತ್ತು. ನಾನೇನ್ ಘನ ಕಾರ್ಯ ಮಾಡಿದೆ ಅಂತ ನನಗ್ ಸನ್ಮಾನ ಇಲ್ಲ. ಆ ರೆಸಿಪಿ ನಿಂದೆ ಅಲ್ವಾ? ಆ ರೆಸಿಪಿ ರೆಡಿ ಮಾಡುವಾಗ, ಡೆಮೋ ಕೊಡುವಾಗ ನನಗೆ ಹೆಲ್ಪ್ ಮಾಡಿ ನನಗೆ ಸಪೋರ್ಟ್ ಆಗಿ ನಿಂತಿದ್ದು ನೀವೇ ಅಲ್ವಾ ರೀ?
ಹೆಲ್ಪು ನಿಮ್ ಸಪೋರ್ಟ್ ಇಲ್ದೇ ಇದ್ದಿದ್ರೆ ನಾನ್ ಮಾಡಿರೋ ರೆಸಿಪಿಗೆ ಇಷ್ಟು ಹೆಸರು ಬರ್ತಾನೆ ಇರ್ಲಿಲ್ವಲ್ಲ ರೀ. ಎಲ್ರೂ ಹಾರದಲ್ಲಿರೋ ಹೂ ನೋಡ್ತಾರಷ್ಟೇ. ಆ ಹೂವು ಹಾರ ಆಗಕ್ ಮುಂಚೆ ಆ ಹೂನ ತೋಟದಲ್ಲಿ ಬೆಳೆಸೋರ್ ಕಷ್ಟ ಎಷ್ಟಿರತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಅದಕ್ಕೆ ನನ್ನನ್ನ ಇಷ್ಟ ಎತ್ತರಕ್ಕೆ ಬೆಳೆಸಿದವ್ರಿಗೆ ಈ ಸನ್ಮಾನ ಆಗ್ಲಿ ಅಂತ ನಾನು ಆಸೆ ಪಡ್ತಿದ್ದೀನಿ. ನನ್ನ ಕೈಯಿಂದ ನಾನೇ ನಿಮ್ಗೆ ಈ ಶಾಲ್ ಹೊದಿಸಿ ಸನ್ಮಾನ ಮಾಡಬೇಕು. ಪ್ಲೀಸ್ ರೀ. ಓಕೆ ಶ್ಯಾಮ, ನಿನ್ನಿಷ್ಟ. ಥ್ಯಾಂಕ್ ಯು ಸೋ ಮಚ್. ಒಂದ್ ನಿಮಿಷ ಇರಿ. ಅಯ್ಯೋ ಅಯ್ಯೋ ರೀ, ಏನ್ರಿ ಇದು? ಇಲ್ಲಿಗೆ ಬಂದು ಸನ್ಮಾನ ಮಾಡು. ರೀ, ಏನ್ರಿ ಇದು? ಇಲ್ಲಿಗೆ ಬಂದು ಸನ್ಮಾನ ಮಾಡು. ಏನ್ರಿ ನೀವು ಹೀಗ್ ನನಗ್ ಸಿಗ್ದೆ ತಪ್ಪಿಸ್ಕೊಳ್ತಿದಿರಲ್ಲ? ನಾನ್ ಸನ್ಮಾನ ಮಾಡೋದು ನಿಮ್ಗಿಷ್ಟ ಇಲ್ವಾ ಹೇಳಿ? ಹೀಗೆ ಸ್ಟೂಲ್ ಹತ್ತಿ ಸನ್ಮಾನ ಮಾಡೋದು ನನಗಿಷ್ಟ ಇಲ್ಲ. ಸ್ಟೂಲ್ ಹದ್ದೇ ಇದ್ರೆ ನಾನು ಶಾಲ್ ಹೇಗ್ ಓದಿಸ್ಲಿ? ನೀವ್ ತುಂಬಾ ಎತ್ತರ ಇದ್ದೀರಲ್ಲ, ನಂಗ್ ಸಿಗಲ್ವಲ್ಲ? ನಾನು ನಿನಗೆ ಯಾವತ್ತೂ ಸಿಕ್ಕಿದ್ದೀನಿ ಅಲ್ವಾ? 3 ಗಂಟೆ ಹಾಕಿ 7 ಹೆಜ್ಜೆ ನಡೀತಿದ್ದ ಹಾಗೆ ಎಷ್ಟು ಎತ್ತರ ಇರೋ ಗಂಡಾದ್ರೂ ಸರಿ, ಹೆಂಡತಿಗೆ ಆರಾಮಾಗಿ ಸಿಗ್ತಾರೆ. ಸೊ ನಾನು ನಿನಗೆ ಯಾವತ್ತೋ ಸಿಕ್ಕಾಯ್ತು. ನೀನ್ ಈಸಿಯಾಗಿ ಶಾಲ್ ಹೊದಿಸ್ಬೋದು. ಹೇಗ್ರಿ? ಹೇಗೆ ಅಂದ್ರೆ ಹೀಗೆ. ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ. ನಿನ್ನ ಕನಸೆಲ್ಲ ನಾನನಸು ಮಾಡುವೆ. ಯಾರಿರಲಿ ಎದುರಲ್ಲಿ ನಾನೆಂದು ನಿನ್ನ ಈಗ ಓಕೆ ಅಲ್ವಾ? ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ. ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾತಿಯೇ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ. ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾತಿಯೇ. ನಿನ್ ಕೃಷ್ಣನ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಶ್ಯಾಮ. ಯಾಕೆ? ಯಾಕಾ? ನನಗೆ ಸನ್ಮಾನ ಮಾಡೋ ಹೆಂಡ್ತಿನ ನನಗೆ ಕೊಟ್ಟಿರೋದಕ್ಕೆ. ನಾನು ಕೂಡ ಕೃಷ್ಣಂಗ್ ಥ್ಯಾಂಕ್ಸ್ ಹೇಳ್ಬೇಕು ರೀ. ಯಾಕೆ? ಸನ್ಮಾನ ಮಾಡಿಸ್ಕೊಳ್ಳೋ
ದೊಡ್ಡ ವ್ಯಕ್ತಿನ ನನ್ನ ಕೊಟ್ಟಿದ್ದಕ್ಕೆ. ಏನ್ ಮಮ್ಮಿ, ಏನೋ ಟೆನ್ಷನ್ ಅಲ್ಲಿ ಇದೆಯಾ? ನಿನ್ ಮಾವನವರು ಕಣೆ, ಒಂದೇ ಸಮ ಫೋನ್ ಮಾಡ್ತಾ ಇದ್ದಾರೆ. ಎಷ್ಟೊತ್ತಿಂದ ಫೋನನ್ನ ಸೈಲೆಂಟ್ ಹಾಕಿದೀನಿ, ಆದ್ರೂ ಕೂಡ ಪದೇ ಪದೇ ಮಾಡ್ತಾನೆ ಇದ್ದಾರೆ. ಅಬ್ಬೋ, ಏನ್ ಡ್ಯಾಡಿ, ಗೌರಮ್ಮ ಆಂಟಿ ಮತ್ತೆ ಫೋನ್ ರಿಸೀವ್ ಮಾಡ್ಲಿಲ್ವಾ? ರಿಸೀವ್ ಮಾಡೋದಲ್ಲ, ಅವಾಯ್ಡ್ ಮಾಡ್ತಿದ್ದಾಳೆ. ನನ್ನ ಫೋನ್ ಕಾಲ್ಸ್ನೇ ಅವಾಯ್ಡ್ ಮಾಡ್ತಿದ್ದಾಳೆ. ಅವಾಯ್ಡ್ ಮಾಡ್ತಿದ್ದಾರಾ? ಹೌದು. ಫೋನ್ ರಿಸೀವ್ ಮಾಡಿದ್ರೆ ಕೃಷ್ಣ ತುಳಸಿ ರೂಪಾರಾಣಿ ಆಲ್ಬಮ್ ಬಗ್ಗೆ ನಾನು ಕೇಳ್ತೀನಿ ಅಂತ ನನ್ನ ಕಾಲ್ಸ್ನ ಅವಾಯ್ಡ್ ಮಾಡ್ತಿದ್ದಾಳೆ. ಕಾಲ್ಸ್ ಅವಾಯ್ಡ್ ಮಾಡ್ತಿದ್ದಾರೆ ಅಂದ್ರೆ ಮೋಸ್ಟ್ಲಿ ಕೃಷ್ಣ ತುಳಸಿನ ಆ ಆಲ್ಬಮ್ಗೆ ಒಪ್ಸೋಕೆ ಅವರಿಂದ ಆಗ್ತಿಲ್ವೇನೋ ಡ್ಯಾಡಿ. ಹಾಗೆ ಆಗಿರುತ್ತೆ. ಆ ವಿಷಯ ನನಗೆ ಹೇಳಕ್ ಮುಖ ಇಲ್ದೆ ಫೋನ್ ಅವಾಯ್ಡ್ ಮಾಡ್ತಿದ್ದಾಳೆ. ಇನ್ನು ಆ ಕೃಷ್ಣ ತುಳಸಿನ ಒಪ್ಸಿಲ್ಲ ಅಂತ ಅರ್ಥ ಆಯ್ತು. ಅವ್ರನ್ನ ನಂಬ್ಕೊಂಡು ಕೂತಿದ್ರೆ ಟೈಮ್ ಕಳಿಯುತ್ತೆ ಹೊರತು ಆಲ್ಬಮ್ ಮಾಡಕ್ಕಾಗಲ್ಲ. ಡ್ಯಾಡಿ, ಒಂದ್ ಕೆಲಸ ಮಾಡೋಣವಾ? ಏನು? ನಾವೇ ಡೈರೆಕ್ಟ್ ಆಗಿ FM ಸ್ಟೇಷನ್ಗೆ ಹೋಗಿ ಕೃಷ್ಣ ತುಳಸಿನ ನೋಡಿ ಮಾತಾಡಿದ್ರೆ ಏನಾದ್ರೂ ಉಪಯೋಗ ಆಗ್ಬೋದೇನೋ? ಆಗಲ್ಲ, ಉಪಯೋಗ ಏನೂ ಆಗಲ್ಲ. ಆ ಅನಂತ ಶಯನನ ಹತ್ರ ಅಷ್ಟು ಗಲಾಟೆ ಮಾಡ್ಕೊಂಡು ಬಂದ ಮೇಲೆ ಆ ಕೃಷ್ಣ ತುಳಸಿ ಜೊತೆ ಆಲ್ಬಮ್ ಮಾಡೋದಕ್ಕೆ ಅವನು ಯಾವುದೇ ಪರಿಸ್ಥಿತಿಲೂ ಒಪ್ಪೋದಿಲ್ಲ. ಒಪ್ಸೋಣ ಡ್ಯಾಡಿ. ನಾವು ಸೀರಿಯಸ್ ಆಗಿ ಮಾತಾಡಿದ್ದಕ್ಕೆ ಅವರವತ್ತು ಒಪ್ಲಿಲ್ಲ. ಈಗ ಕನ್ವಿನ್ಸ್ ಆಗಿ ಮಾತಾಡ್ಬೋದಲ್ಲ, ಅವರು ಒಪ್ಕೋತಾರೇನೋ? ಟ್ರೈ ಮಾಡಿದ್ರೆ ತಪ್ಪೇನಿದೆ ಡ್ಯಾಡಿ. ಬಿಸ್ನೆಸ್ ಅಲ್ಲಿ ಅಂದ್ಕೊಂಡ ಹಾಗೆ ನಡೆಯೋದು ಮುಖ್ಯನೇ ಹೊರತು ಈಗೋ ಇರಬಾರ್ದು ಅಂತ ನೀವೇ ಹೇಳ್ತಿರಲ್ಲ ಡ್ಯಾಡಿ. ನಾವು FM ಸ್ಟೇಷನ್ಗೆ ಹೋಗೋಣ. ನಡೆದಿದ್ದೇನೋ ನಡೆದು ಹೋಯ್ತು ಸರ್. ಆವತ್ತು ಆವೇಶದಲ್ಲಿ ಹಾಗೆ ಮಾತಾಡಿದ್ವಿ. ಇವತ್ತು ಆವೇಶನ ಪಕ್ಕಕ್ಕಿಟ್ಟು ಯೋಚನೆ ಮಾಡಿ ಮಾತಾಡೋದಕ್ಕೆ ಬಂದಿದ್ದೀವಿ ಸರ್. ಏನ್ ಯೋಚನೆ ಮಾಡಿದ್ರಿ? ಹೇಳು ಆದಿತ್ಯ. ಏನಿಲ್ಲ ಸರ್, ನಿಮ್ ರೂಲ್ಸ್ ಪ್ರಕಾರ ನಿಮ್ ಸ್ಟಾಫ್ ಹೊರಗಡೆ ಆಲ್ಬಮ್ಸ್ ಅಲ್ಲಿ ಹಾಡ್ ಹಾಡಬಾರ್ದು, ಓಕೆ? ಹಾಗಂತ ಅಗ್ರಿಮೆಂಟ್ ಕೂಡ ಮಾಡಿರ್ತೀವಿ. ಎಸ್, ಅದನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಕೃಷ್ಣ ತುಳಸಿ ಬಗ್ಗೆ ಯೋಚನೆ ಮಾಡಿ ಸರ್. ನಾವು ಅನ್ಕೊಂಡ್ ಆಲ್ಬಮ್ ಮಾಡಿದ್ರೆ ಕೃಷ್ಣ ತುಳಸಿ ಹೆಸರು ಫೇಮಸ್ ಆಗ್ಬಿಡುತ್ತೆ ಸರ್. ಹೆಸರಿನ ಜೊತೆಗೆ ದುಡ್ಡು ಕೂಡ ತುಂಬಾ ಬರುತ್ತೆ. ಅವರು ಹೆಸರು ಮಾಡಿ ಆ ಹೆಸರಿನ ಜೊತೆ ದುಡ್ಡು ಕೂಡ ಸಂಪಾದನೆ ಮಾಡಿದ್ರೆ ಕೃಷ್ಣ ತುಳಸಿ ಫ್ಯೂಚರ್ ಹೇಗಿರುತ್ತೆ ಅಂತ ನೀವೇ ಯೋಚನೆ ಮಾಡಿ ಸರ್. ನಿಮ್ಮ ಕೈಯಾರೆ ನೀವು ಕೃಷ್ಣ ತುಳಸಿ ಫ್ಯೂಚರ್ನ ಹಾಳು ಮಾಡಬಾರ್ದು ಅನ್ನೋದು ನನ್ನ ಕೋರಿಕೆ. ಚೆನ್ನಾಗೇ ಯೋಚನೆ ಮಾಡಿದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ ಯೋಚನೆ ನನಗೆ ಅರ್ಥ ಆಯ್ತು ಸರ್. ಏನು? ನಾವ್ ಅನ್ಕೊಂಡ್ ಪ್ರಕಾರ ಆಲ್ಬಮ್ ಮಾಡಿದ್ರೆ ನಮ್ಗೆ ಕೃಷ್ಣ ತುಳಸಿಗೆ ಹೆಸರು ಬರುತ್ತೆ, ದುಡ್ಡು ಬರುತ್ತೆ. ಮತ್ತೆ ನನಗೇನ್ ಸಿಗತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ ಸರ್? ಹೌದು, ಏನ್ ಸಿಗುತ್ತೆ ನನಗೆ? ನಿಮ್ಮ FM ಸ್ಟೇಷನ್ಗೆ ಒಳ್ಳೆ ಹೆಸರು ಬರುತ್ತೆ ಸರ್. ಆಲ್ರೆಡಿ ಹೆಸರು ಬಂದಿದೆಯಲ್ಲ. ನಿಮಗ್ ಬೇಕು ಅಂದ್ರೆ ನಮ್ ದುಡ್ಡಲ್ಲಿ ನಿಮಗೆ ಲಾಭ ಕೂಡ ಕೊಡ್ತೀವಿ ಸರ್. ಓ, ಅಷ್ಟು ದೂರ ಯೋಚನೆ ಮಾಡ್ಕೊಂಡು ಬಂದಿದ್ದೀರಾ? ಗುಡ್, ವೆರಿ ಗುಡ್. ಆದ್ರೆ ನನಗೆ ಲಾಭದಲ್ಲಿ ದುಡ್ಡು ಬೇಕಾಗಿಲ್ಲ. ನನ್ನ ಕೈಲಾಗೋ ತನಕ ನಾನು ಚೆನ್ನಾಗೇ ಸಂಪಾದಿಸಿದ್ದೀನಿ. ನಿಮಗೆ ನಮಗೆ ದುಡ್ಡು ಬೇಡದೇ ಇರ್ಬೋದು ಸರ್, ಆದ್ರೆ ತಿಂಗಳ ಸಂಬಳಕ್ಕೆ ಕೆಲಸ ಮಾಡೋ ಕೃಷ್ಣ ತುಳಸಿಗೆ ದುಡ್ಡಿನ ಅಗತ್ಯ ಇರ್ಬೋದಲ್ವಾ ಸರ್? ಇರೋದಕ್ಕೆ ಅಲ್ವಾ ಸರ್ ಕೆಲಸ ಮಾಡ್ತಿರೋದು. ದುಡ್ಡು ಸಂಪಾದನೆ ಮಾಡೋಕ್ಕಾದ್ರೂ ಕೃಷ್ಣ ತುಳಸಿ ನಮ್ಮ ಆಲ್ಬಮ್ನ ಒಪ್ಕೋಬಹುದು. ಒಂದ್ಸಲ ಮಾತಾಡಿ ಸರ್. ನಿಮ್ಮ ಆಲೋಚನೆ ಕೆಲಸ ಎರಡೂ ಚೆನ್ನಾಗಿದೆ.
ಆದರೆ ಕೃಷ್ಣ ತುಳಸಿ ಯೋಚನೆಯ ಅಗತ್ಯ ಏನು ಅನ್ನೋದನ್ನ ಅವ್ರನ್ನೇ ಕೇಳೋಣ. ಸರ್. ಲಿಂಗನ್, ಕೃಷ್ಣ ತುಳಸಿ ಪ್ರೋಗ್ರಾಮ್ ಆದಮೇಲೆ ನಾನು ಕರಿತಿದ್ದೀನಿ ಅಂತ ಹೇಳು. ಸರಿ ಸರ್.